ಕಾವು ಪಡೆಯುತ್ತಲೇ ಇದೆ ಚಿತ್ತಾಪುರ ಪಥಸಂಚಲನ ವಾರ್. ಹೈಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿಗೆ ಕೈ ನಿರ್ಧಾರವನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಅನುಮತಿ ಕೊಡಲ್ಲ ಅಂತ ಹೇಳಿಲ್ಲ, ಪಡೀರಿ ಅಂತ ಹೇಳಿದ್ದೇವೆ. RSSನವರು ಬಿಜೆಪಿಯವರು ಏನೇನೋ ಬೈದಿದ್ದಾರೆ ಗೊತ್ತಿದೆ ಎಲ್ಲವೂ ಕೂಡ. ಈಗ ಧಾರವಾಡ ಹೈಕೋರ್ಟ್ ಪೀಠ ಸರ್ಕಾರಕ್ಕೆ ಹಿನ್ನಡೆ ಆಯಿತು. ಆದೇಶದಿಂದ ನಿನ್ನೆ ಬಂದಿದ್ದು ಮತ್ತೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಆದ್ರೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಸಾಫ್ಟ್ ಆದಂಗೆ ಕಾಣಿಸ್ತಾ ಇದೆ. ಬಾಯಿಗೆ ಬಂದಂಗೆ ಬೈದ್ರಲ್ರಿ ನನಗೆ RSSನವರು ಬಿಜೆಪಿಯವರು. ಅವಾಗ ಎಲ್ಲಿ ಹೋಗಿದ್ರು ಇವರು ಖಂಡಿಸಿದ್ರ ನನಗೆ ಬೈದಿದ್ದು? ಬೆದರಿಕೆ ಹಾಕೋರಿಗೆ ಇವರೇ ಪ್ರೋತ್ಸಾಹ ನೀಡ್ತಾರೆ. ಆಮೇಲೆ ಬಂದು ನಾವು ಶಾಂತಿ ದೂತರು ಅಂತಾರೆ. ಇದನ್ನು ಒಪ್ಪಬೇಕಾ? ಇವರು ಸಂವಿಧಾನ ಕೋರ್ಟ್ಗಿಂತ ದೊಡ್ಡವರಾಗ್ಬಿಟ್ರ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ನಾವು ಅಪೀಲಿಗೆ ಹೋಗ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಆಗ್ಲೇ ಹೇಳಿದ್ದಾರೆ. ಏನಿದೆ ವಾದ ಮಂಡಿಸ್ತೀವಿ. ಆದ್ರೆ ಸಾರಾಸಗಟವಾಗಿ ನೀವು ಎಲ್ಲರಿಗೂ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಅಲೌ ಮಾಡಿ ಅಂದ್ರೆ ಎಲ್ಲರಿಗೂ ಅವಕಾಶ ಇರ್ತದಲ್ಲ. ನಾವು ಯಾರಿಗೂ ಮಾಡಬೇಡ ಅಂತ ಇಲ್ಲ ಅಲ್ಲ, ಪರ್ಮಿಷನ್ ತಗೊಳ್ಳಿ ಅಂತ ಇದೀವಿ. RSS ಅವರು ಏನೇನು ಬೈದಿದ್ದಾರೆ ನನಗೆ ನಿಮ್ಗೆ ಗೊತ್ತಿದೆ. ನನಗಾಗಿರ್ಬೋದು, ನಮ್ಮ ಕುಟುಂಬಕ್ಕಾಗಿರ್ಬೋದು. ಸಾಮಾಜಿಕ ಜಾಲತಾಣ ತೆಗೀರಿ. BJP ಲೀಡರ್ಗಳು ನಮ್ಮ ಕುಟುಂಬದವ್ರ ಬಗ್ಗೆ ಇರ್ಬೋದು, ನನ್ನ ಸಾಮರ್ಥ್ಯದ ಬಗ್ಗೆ ಇರ್ಬೋದು, ವಿದ್ಯಾ ಅರ್ಹತೆ ಬಗ್ಗೆ ಇರ್ಬೋದು, ಏನೇನು ಯಾರ್ಯಾರು ಮಾತಾಡ್ತಾ ಇದಾರೆ ನಿಮ್ಗೆ ನೋಡ್ತಾನೆ ಇದ್ದೀರಲ್ಲ. ಇಷ್ಟೆಲ್ಲ ಆಗ್ಬಿಟ್ಟು ಒಬ್ರನ್ನ ಖಂಡಿಸಿದ್ರ RSSದವನು ಯಾವನು ಬೈದಿದ್ದಾನೆ ಅವನು ಖಂಡಿಸಿದ್ರ? ಕೋರ್ಟಲ್ಲಿ ಮ್ಯಾಟರ್ ಇದೆ. ನಾನು ಹೇಳಿದ್ದೀನಲ್ಲ ಅವತ್ತು, ಕೋರ್ಟಲ್ಲಿ ಏನು ಆದೇಶ ಕೊಡುತ್ತೆ ಅದನ್ನ ನಾವು ಪಾಲನೆ ಮಾಡ್ತೀವಿ. ವಾತಾವರಣ ಸರಿ ಇದ್ರೆ ಅವ್ರು ಕೊಡ್ಲಿ, ಪರ್ಮಿಷನ್ ಕೊಡ್ಲಿ. ಪಥಸಂಚಲನಕ್ಕೆ RSSನವರು ಅನುಮತಿ ಕೇಳಿ, ಸೂಕ್ತ ಅನಿಸಿದ್ರೆ ಸರ್ಕಾರ ಅನುಮತಿ ನೀಡುತ್ತೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧಾರವಾಡ ಪೀಠದ ಅರ್ಜಿ ಬಗ್ಗೆ AG ಅವರಿಗೆ ಮಾಹಿತಿ ಇರಲಿಲ್ಲ. ಸ್ಥಳೀಯ ಅಧಿಕಾರಿಗಳ ಲೋಪ ಇಲ್ಲಿ ಕಂಡು ಬಂದಿದೆ. AG ಅವರಿಗೆ ಮಾಹಿತಿ ಇರಲಿಲ್ಲ ಅಂತ CM ಹೇಳಿದ್ರು. ಇದು ಮಧ್ಯಂತರ ತಡೆ. ಬಿಜೆಪಿಯವರು ಸಂಭ್ರಮಿಸಿದ್ದಾರೆ. ಅವರ ಸಂಭ್ರಮದ ಪ್ರಕಾರ 10 ಬಾರಿ ಪಥಸಂಚಲನ ಮಾಡಬೇಕಾಗಿತ್ತು. ಇನ್ನು ಯಾಕೆ ಚಿತ್ತಾಪುರದಲ್ಲಿ ಪಥಸಂಚಲನ ಆಗಿಲ್ಲ, ಮಾಡೋಕ್ಕಾಗಿಲ್ಲ ಇವರಿಗೆ? ನೋಡಿ, ಇಲ್ಲಿ ವ್ಯಂಗ್ಯವಾಡಿದ್ದಾರೆ ಕೇಸರಿ ಪಡೆ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ. ಒಂದೇದು AG ಅವರಿಗೆ ಇದು ಮಾಹಿತಿ ಇರ್ಲಿಲ್ಲ. ಇಲ್ಲಿ ವಾದನೆ ಹೋಗಿಲ್ಲ ಅಲ್ಲ. ನೋಡಿ, ಅದು ಮ್ಯಾಟರ್ ಲಿಸ್ಟ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಗಮನಕ್ಕೆ ಬಂದಿರ್ಲಿಲ್ಲ. ಅಲ್ಲಿ ಸ್ಥಳೀಯ ಏನು ನಮ್ಮ ಅಧಿಕಾರಿಗಳು ಲೋಪ ಇದೆ ಇದರಲ್ಲಿ. ಅದನ್ನ ವಿ ವಿಲ್ ಸಿ. ನಾನು ಲಾ ಮಿನಿಸ್ಟರ್ ಅವ್ರಿಗೆ ಕೇಳ್ಕೊತೀನಿ ಏನಾಯ್ತು ಅಂತ. ಬಟ್ AG ಅವ್ರ ಗಮನಕ್ಕೆ ಇರ್ಲಿಲ್ಲ ಅಂತ AG ಅವರೇ ನಿನ್ನೆ ಫೋನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದ್ದಾರೆ, ನಮಗೂ ತಿಳಿಸಿದ್ದಾರೆ. ವಾಟ್ ಎವರ್ ಇಟ್ ಇಸ್ ವಿ ವಿಲ್ ಟೇಕ್ ಆಕ್ಷನ್ ದೇರ್. ಲೋಕಲ್ ಅಲ್ಲಿ ಏನು ತಗೋಬೇಕು. ಬಟ್ ಇದನ್ನ ಏನಿದೆ ನಾವು ವಾದವನ್ನ ನಾವು ಏನು ಅಪೀಲಿಗೆ ಹೋಗ್ಬೇಕು. ವಿ ವಿಲ್ ಗೋ. ಇಂಟ್ರಿಮ್ ಸ್ಟೇ ಅಂದ್ರೆ ಏನು ಸರ್? ವಾಟ್ ಇಸ್ ದ ನೇಮ್? ವಾಟ್ ಡಸ್ ಇಟ್ ಮೇನ್? ಇಂಟ್ರಿಮ್ ಸ್ಟೇ. ಬಿಜೆಪಿ ಅವರು ಅವಾಗ್ಲೂ ಸಂಭ್ರಮಾಚರಣೆ ಮಾಡಿದ್ರಲ್ವಾ, ನೆನಪಿದ್ಯಾ? ಇಷ್ಟೊತ್ತಿಗೆ ಅವ್ರು ಸಂಭ್ರಮಾಚರಣೆ ಮಾಡಿದ್ರೆ ಇಷ್ಟೊತ್ತಿಗೆ 10 ಸರಿ ಚಿತ್ತಾಪುರನಲ್ಲಿ ನಡೆದು ಬರಬೇಕಾಗಿತ್ತು. ಅವರಿಗೆ ಕಾನೂನಿನ ಅರಿವಿನೇ ಇಲ್ಲ ಅಲ್ಲ. ಅವ್ರಿಗೇನು ಸುಮ್ನೆ ಯಾರಾದ್ರೂ ಕೊಟ್ಬಿಟ್ರೆ ಸಾಕು, ಪ್ರಿಯಾಂಕ್ ಖರ್ಗೆ ಕಪಾಳ ಮೋಕ್ಷ, ಸರ್ಕಾರಕ್ಕೆ ಮುಖಭಂಗ ಮತ್ತೆ ಮಾಡ್ಬೇಕಾಗಿತ್ತಲ್ರಿ. ಇಷ್ಟೊತ್ತಿಗೆ 4-5 ಪಥಸಂಚಲನ ನಡಿಬೇಕಾಗಿತ್ತಲ್ಲ. ಯಾಕೆ ನಡೆದಿಲ್ಲ ಚಿತ್ತಾಪುರ್ನಲ್ಲಿ? ಎದ್ರೆ ಇವರಿಗೆ ಕಾನೂನಿನ ಅರಿವಿಲ್ಲ. ಕಂಪ್ಲೀಟ್ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಲಾ ಅಂಡ್ ಡೈರೆಕ್ಷನ್ಸ್ ಆಫ್ ಕೋರ್ಟ್.